ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರ ಬಂದುಬಿಟ್ಟು ಬಸ್ಸಲ್ಲಿ ಹತ್ಕೊಂಡು ನಾ ಎಲ್ಲರನ್ನೂ ಬಿಟ್ಟು ಕೂಡ ಹೋಗಬೇಕು ಅಂಥೇಳಿ ನಿಂತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ದೇವ್ ಸರ್ ಹೇಗೋ ಟ್ರ್ಯಾಕ್ ಮಾಡಿ ಬಸ್ ನಂಬರ್ನ ಕಂಡುಹಿಡಿದ್ಬಿಟ್ಟು ದೇವ್ ಸರ್ ಆ ಬಸ್ಸನ್ನು ನಿಲ್ಲಿಸಿ ನನ್ನ ಹೆಂಡತಿ ಇದ್ದಾಳೆ, ನಾನು ಇಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ದೇವ್ ಸರ್ ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ಸ್ಟಾಪೇ ಮಾಡ್ತಾರಲ್ಲ, ಏನು ಇವನು ಸಾಯೋಕೆ ಬಂದಿದ್ದಾನೇನು ಅಂದ್ಕೊಂಡು ಡ್ರೈವರ್ ಬೈತಾ ಇರ್ತಾರೆ. ಇಲ್ಲ ರೀ, ನನ್ನ ಹೆಂಡತಿ ಇದ್ದಾಳೆ ಅಂತೇಳ್ಬಿಟ್ಟು ಬಸ್ಸಲ್ಲಿ ಒಳಗಡೆ ಹತ್ತಿ ನೋಡ್ತಾ ಇರ್ತಾಳೆ. ಪವಿತ್ರ ಅವರು ಕೂಡ ಅಲ್ಲೇ ಇರ್ತಾರೆ. ಏನ್ರಿ ನೀವು ಈ ಥರ ಮಾಡೋದು ತಪ್ಪಲ್ವೇನ್ರಿ ಅಂತ ಕೇಳ್ತಾ ಇರ್ತಾರೆ ದೇವು ಸರ್ ಅವರು. ಹಾಗೆ ಪವಿತ್ರ ಕೂಡ ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾಳೆ. ಅಲ್ಲಿ ಅವರು, ಏನಪ್ಪ ನೀ ಯಾರು, ಈ ಥರ ಯಾಕೆ ಕಾಡಿಸ್ತಾ ಇದೆಯಾ ಹುಡುಗಿನ ಅಂತ ಕೇಳ್ತಾರೆ. ಇಲ್ಲ ರೀ, ನನ್ನ ಹೆಂಡತಿ ಅವಳು ಅಂತ ದೇವು ಸರ್ ಕೂಡ ಅಲ್ಲಿ ಹೇಳ್ತಾರೆ. ಹಾಗೆ ಪವಿತ್ರ ಅವರು ನಾನು ಬರಲ್ಲ ಅಂತ ಹೇಳ್ತಾಳೆ. ಹಾಗೆ ದೇವು ಸರ್, ನನ್ನ ಪ್ರಾಣ ಹೋದರೂ ಸರಿ ನಿಮ್ಮನ್ನು ಮಾತ್ರ ನಾನು ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಬಸ್ ಮುಂದ್ಗಡೆನೆ ಮಲಗಿಬಿಡ್ತಾರೆ. ಹಾಗಾಗಿ ಪವಿತ್ರ ಬಸ್ ಇಳಿದು ತೆಳಗಡೆ ಬರ್ತಾಳೆ. ಹಾಗೆ ಪವಿತ್ರ ಬಂದು ಕಾರಲ್ಲಿ ಕೂಡ ಕುತ್ಕೊಳ್ತಾಳೆ. ಹಾಗೆ ಇಬ್ಬರು ಮನೆಗೆ ಹೊರಟಿರ್ತಾರೆ. ಯಾಕ್ರಿ ಈ ಥರ ಮಾಡಿದ್ರಿ, ನಮ್ಮನ್ನೆಲ್ಲ ಬಿಟ್ಟು ಯಾಕ್ರಿ ಈ ಥರ ನನ್ನನ್ನು ಸಾಯಿಸ್ತಾ ಇದ್ದೀರಾ, ನೀವು ನಿಮ್ಮ ಮೌನವೇ ನನ್ನನ್ನು ತುಂಬಾ ಸಾಯಿಸ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ದೇವು ಅವರು ಹೇಳ್ತಾ ಇರ್ತಾಳೆ. ಪವಿತ್ರ ತುಂಬಾ ಕಣ್ಣೀರು ಹಾಕ್ತಾ ಇರ್ತಾಳೆ. ನೀವು ಎತ್ತರ ಎಲ್ಲ ನನ್ನ ಪ್ರಶ್ನೆಗಳನ್ನ ಕೇಳಿದರೆ ನಾನು ಮಾತ್ರ ಇರೋದೇ ಇಲ್ಲ, ಬಿಟ್ಟು ಹೋಗ್ಬಿಡ್ತೀನಿ ಅಂತ ಪವಿತ್ರ ಅವರು ಹೇಳ್ತಾ ಇರ್ತಾರೆ. ಸರಿ ರೀ, ನಿಮಗೆ ನೋವಾದರೆ ಬೇಡ ಅಂಥೇಳಿ ದೇವ್ ಸರ್ ಮತ್ತೆ ಹೊರಡ್ತಾ ಇರ್ತಾರೆ. ಪವಿತ್ರ ಮತ್ತೆ ಕಣ್ಣೀರು ಹಾಕೋಕ್ಕೆ ಶುರು ಮಾಡ್ತಾಳೆ. ಎಲ್ಲರೂ ನನ್ನನ್ನು ಸಾಯಿಸ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ನಮೃತಾನೂ ಕೂಡ ಹಾಗೆ ಹೇಳಿರ್ತಾಳೆ. ಇದೇ ಥರ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸ್